ಯುಗಾದಿ ಹಬ್ಬದ ಹಿನ್ನೆಲೆ ಮೆಜೆಸ್ಟಿಕ್ ಕಂಪ್ಲೀಟ್ ಆಗಿ ಅಲ್ಲಿ ರಶ್ ಆಗಿದೆ. ಬಸ್ನಲ್ಲಿ ಸೀಟಿಗಾಗಿ ಜನರು ಪರದಾಡುವಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಮೆಜೆಸ್ಟಿಕ್ನಿಂದ ವಿವಿಧೆಡೆಗೆ ಪ್ರಯಾಣ ಮಾಡೋದಕ್ಕೆ 2,000 ಬಸ್ಗಳ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಯುಗಾದಿ ಹಬ್ಬದ ಹಿನ್ನೆಲೆ ಎಲ್ಲರೂ ತಮ್ಮ ತಮ್ಮ ಊರುಗಳತ್ತ ಹೋಗ್ತಿದ್ದಾರೆ. ಹೀಗಾಗಿ ಅಲ್ಲಿ ಕಂಪ್ಲೀಟ್ ಆಗಿ ರಶ್ ಆಗಿದೆ. ಇನ್ನ ಬಸ್ ಸೀಟಿಗಾಗಿ ಜನರು ಪರದಾಡುವಂತಹ ಪರಿಸ್ಥಿತಿ ಅಲ್ಲಿ ಸರ್ವೇ ಸಾಮಾನ್ಯ ಎನ್ನುವಂತೆ ಆಗ್ಬಿಟ್ಟಿದೆ. ಸರ್ಕಾರದಿಂದ ಕೆಎಸ್ಆರ್ಟಿಸಿ ಕಡೆಯಿಂದ 2,000 ಹೆಚ್ಚುವರಿ ಬಸ್ಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ಹೀಗಿದ್ದು ಸಹ ಅಲ್ಲಿ ರಶ್ ಇದೆ. ಜನ ಸೀಟ್ಗಾಗಿ ಪರದಾಡುವಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ದೃಶ್ಯಾವಳಿಗಳಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಜನ ಅಲ್ಲಿ ಸಿಕ್ಕಾಪಟ್ಟೆ ರಶ್ ಆಗಿದ್ದಾರೆ. ನಿನ್ನೆ ಸಹ ಮೆಜೆಸ್ಟಿಕ್ನಲ್ಲಿ ಇದೇ ರೀತಿ ರಶ್ ಇದ್ರು. ಇನ್ನು ಕೆಲವರಿಗೆ ಇವತ್ತು ವರ್ಕಿಂಗ್ ಡೇ ಇದ್ದಿದ್ರಿಂದ ಇನ್ನು ಸಂಡೇ ಹಾಗೂ ಮಂಡೇ ರಜಾ ಇರುತ್ತೆ. ಹೀಗಾಗಿ ತಮ್ಮ ತಮ್ಮ ಊರುಗಳತ್ತ ಹಾಗೂ ಪ್ರವಾಸಿ ತಾಣಗಳತ್ತ ಹೋಗೋದಕ್ಕೆ ಜನ ಮುಗಿಬಿದ್ದಿದ್ದಾರೆ. ಹಿಂದೂಗಳಿಗೆ ಹೊಸ ಸಂವತ್ಸರ ನಾಳೆಯಿಂದ ಶುರು ಆಗ್ತದೆ. ಅದೇ ಯುಗಾದಿ ಹಬ್ಬ. ಯುಗಾದಿ ಹಬ್ಬ ಬಂತು ಅಂದರೆ ಊರುಗಳಿಗೆ ಹೋಗೋರ ಸಂಖ್ಯೆ ಹೆಚ್ಚಾಗಿದೆ. ಎಸ್ಪೆಷಲಿ ಭಾನುವಾರ ಬಿದ್ದಿರೋದ್ರಿಂದ ಮತ್ತು ಸೋಮವಾರ ರಂಜಾನ್ ಪ್ರಯುಕ್ತ ಸರ್ಕಾರಿ ರಜೆ ಇರೋದ್ರಿಂದ ಊರುಗಳಿಗೆ ಹೋಗುವಂಥವ್ರಿಗೆ ಅನುಕೂಲ ಆಗಲಿ ಅಂತ ಕೆಎಸ್ಆರ್ಟಿಸಿ ವತಿಯಿಂದ 2,000 ಹೆಚ್ಚುವರಿ ಬಸ್ಗಳನ್ನು ಈಗಾಗಲೇ ರಸ್ತೆಗಿಳಿಸುವಂಥ ಕೆಲಸಗಳಾಗಿದೆ. ದೃಶ್ಯಗಳಲ್ಲಿ ನೋಡ್ಬೋದು, ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಸಾಕಷ್ಟು ಬಸ್ಗಳನ್ನು ಹೆಚ್ಚುವರಿಯಾಗಿ ಅಂದರೆ ರೆಗ್ಯುಲರಾಗಿ ಆಪ್ರೇಟ್ ಆಗೋ ಬಸ್ಗಳನ್ನ ಹೊರತುಪಡಿಸಿ ಹೆಚ್ಚುವರಿಯಾಗಿ 2,000 ಬಸ್ಗಳನ್ನು ರಸ್ತೆಗಿಳಿಸಿದ್ದಾರೆ ನಿನ್ನೆಯಿಂದನೂ. ಯಾಕಂದರೆ ವೀಕೆಂಡ್ ಶುಕ್ರವಾರ ಶುರು ಆಗುತ್ತೆ ಅಂತ ಶುಕ್ರವಾರದಿಂದನೇ ಹೆಚ್ಚು ಬಸ್ಗಳನ್ನು ರಸ್ತೆಗಿಳಿಸ್ತೀವಿ. ಬೆಂಗಳೂರಿಂದ ಬೇರೆ ಬೇರೆ ಪ್ರದೇಶಗಳಿಗೆ, ಪ್ರಮುಖ ಜಿಲ್ಲಾ ಕೇಂದ್ರಗಳಾಗಿರ್ಬೋದು, ಪ್ರವಾಸಿ ಸ್ಥಾನಗಳಾಗಿರ್ಬೋದು, ಇದೆಲ್ಲ ಭಾಗಗಳಿಗೂ ಸಾರ್ವಜನಿಕರಿಗೆ ಅನುಕೂಲ ಆಗಲಿ, ಪ್ರಯಾಣಿಕರಿಗೆ ಅನುಕೂಲ ಆಗಲಿ ಅಂತ ಹೆಚ್ಚುವರಿ ಬಸ್ ವ್ಯವಸ್ಥೆ ಮಾಡಿದ್ದಾರೆ. ಬಸ್ ನಿಲ್ದಾಣದಲ್ಲಿ ರಾತ್ರಿ ಆಗ್ತಿದ್ದಂಗೆ ಪ್ರಯಾಣಿಕರ ಸಂಖ್ಯೆ ಒಂದು ಮಟ್ಟಕ್ಕೆ ಹೆಚ್ಚಾಗ್ತದೆ. ಜೊತೆಗೆ ರಿಸರ್ವೇಷನ್ ಮಾಡ್ಕೊಂಡು ಬರೋರ ಸಂಖ್ಯೆಯೂ ಹೆಚ್ಚಾಗಿರೋದ್ರಿಂದ ಅಂತಹ ಮಟ್ಟಕ್ಕೆ, ಅಂದರೆ ಹಿಂದೆ ನಾವು ನೋಡ್ತಿದ್ವಿ ಬಸ್ಗಳಿಲ್ಲದೆ ಪ್ರಯಾಣಿಕರು ಪರದಾಡ್ತಾ ಮಾಡ್ತಿದ್ರು, ಬಸ್ಗಳಿಗೋಸ್ಕರ ಗಂಟೆಗಟ್ಟಲೆ ಕಾಯಬೇಕಾಗಿತ್ತು. ಅಂತಹ ಪರಿಸ್ಥಿತಿ ಕಾಣಿಸ್ತಿಲ್ಲ. ಸಾಕಷ್ಟು ಬಸ್ಗಳ ವ್ಯವಸ್ಥೆಯನ್ನು ಮಾಡ್ಕೊಂಡಿರೋದ್ರಿಂದ ಪ್ರಯಾಣಿಕರು ಈಗ ಬಂದು ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡು ಕಾಯೋ ಬದಲು ರಿಸರ್ವೇಷನ್ ಮಾಡ್ಕೊಂಡು ಬಂದರೆ ಬೆಟರು ಅಂತ ರಿಸರ್ವೇಷನ್ ಮಾಡ್ಕೊಬರೋರ ಸಂಖ್ಯೆಯೂ ಹೆಚ್ಚಾಗಿರೋದ್ರಿಂದ ಪ್ರಯಾಣಿಕರಿಗೆ ಅಂಥ ಅನಾನುಕೂಲಗಳು ಸದ್ಯಕ್ಕೆ ಕಾಣಿಸ್ತಿಲ್ಲ. ಜೊತೆಗೆ ನಿನ್ನೆಯಿಂದನೂ ಸಹ ಊರಿಗೋಗಿರೋ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಇವತ್ತು ಅಂತಹ ಮಟ್ಟಕ್ಕೆ ಜನದಟ್ಟಣೆ ಅಥವಾ ಜನಸಂದಣಿ ಅನ್ನೋದು ಅಥವಾ ನುಗ್ಗಾಟ, ಸೀಟುಗಳಿಗೋಸ್ಕರ ಬಡದಾಟ, ಈ ರೀತಿ ಯಾವುದೇ ದೃಶ್ಯಗಳು ಕಾಣಿಸ್ತಿಲ್ಲ. ನಾರ್ಮಲಾಗಿ ತಮ್ಮ ಬಸ್ಗಳು ಬಂದಾಗ ಬಸ್ ಹತ್ಕೊಂಡು ಹೋಗುವಂಥ ಕೆಲಸ ಮಾಡ್ತಿದ್ದಾರೆ. ನೋಡ್ತಿದ್ದೀರಾ, ಇಲ್ಲೇನು ಜನಗಳು ಕೂತಿದ್ದಾರೆ. ಆ ರಿಸರ್ವೇಷನ್ ಆಗಿರುವಂಥ ಕೆಲವು ಕೈಗಳಲ್ಲಿ ರಿಸರ್ವೇಷನ್ ಟಿಕೆಟ್ಗಳನ್ನು ಇಟ್ಕೊಂಡಿರೋದು ಸಹ ನಾನು ನಿಮಗೆ ದೃಶ್ಯಗಳಲ್ಲಿ ತೋರಿಸ್ಬೋದು. ಅಂದರೆ ರಿಸರ್ವೇಷನ್ ಟಿಕೆಟ್ಗಳನ್ನ ಮಾಡ್ಕೊಂಡು ಬಂದು ಬಸ್ ಬಂದಾಗ ಅವ್ರಿಗೆ ಯಾವ ಬಸ್ಸು ಬುಕ್ ಆಗಿರುತ್ತೋ ಆ ಬಸ್ ಬಂದಾಗ ಆ ಬಸ್ಸಲ್ಲಿ ಹೋಗೋಣ ಅಂತ ಸಾಕಷ್ಟು ಜನ ಕಾಯ್ತಿರುವಂಥದ್ದು ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಸಾಮಾನ್ಯವಾಗಿ ಕಾಣಿಸ್ತಿರುವಂಥದ್ದು. ಅಂದರೆ ಹಬ್ಬ ಹರಿದಿನ ಬಂದಾಗ ಸಾಮಾನ್ಯವಾಗಿ ಬೆಂಗಳೂರಿಂದ ಮೆಜೆಸ್ಟಿಕ್ ಬಸ್ ನಿಲ್ದಾಣ ಮತ್ತು ಮೈಸೂರು ರಸ್ತೆಯ ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ಅತಿ ಹೆಚ್ಚು ಬಸ್ಗಳು ಆಪ್ರೇಟ್ ಮಾಡ್ತಾರೆ. ಬರೀ ಬೆಂಗಳೂರು ಅಂತಲ್ಲ, ಪ್ರವಾಸಿ ಸ್ಥಾನಗಳು ಮಾತ್ರ ಅಲ್ಲ, ಹೊರ ರಾಜ್ಯಕ್ಕೂ ಹೆಚ್ಚಿನ ಬಸ್ ವ್ಯವಸ್ಥೆಯನ್ನು ರಾಜ್ಯ ಸಾರಿಗೆ ಸಂಸ್ಥೆ ಮಾಡ್ಕೊಂಡಿರೋದ್ರಿಂದ ಸಾರ್ವಜನಿಕರಿಗೆ, ಎಸ್ಪೆಷಲಿ ಊರುಗಳಿಗೆ ಹೋಗೋರಿಗೆ ಅಂಥ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಸದ್ಯಕ್ಕೆ ಕಂಡು ಬಂದಿಲ್ಲ. ಕ್ಯಾಮ್ರಾ ಪರ್ಸನ್ ಸುಹಾಸ್ ಜೊತೆಗೆ ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.